ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕೈಗಾರಿಕಾ ಗ್ರಾಮ ಕನಗಲಾದಲ್ಲಿ ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಮಯವಾಗಿ ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿ ಆಚರಣೆ ಮಾಡಲಾಯಿತು. ಬೆಳಗಾವಿಯ ಕನಬರಗಿಯಿಂದ ಬಸವ ಜ್ಯೋತಿಯನ್ನು ಕಾಲ್ನಡಿಗೆಯಿಂದ ಯುವಕರು ತೆಗೆದುಕೊಂಡು ಕನಗಲ ಗ್ರಾಮಕ್ಕೆ ಆಗಮಿಸಿದಾಗ ಬಸವ ಜ್ಯೋತಿ ಮತ್ತು ಬಸವೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಮಾರ್ಗವಾಗಿ ತೆಗೆದುಕೊಂಡು ಶ್ರೀ ಕಲ್ಮೇಶ್ವರ ಮಹಾದೇವ ಮಂದಿರಕ್ಕೆ ಆಗಮಿಸಲಾಯಿತು. ಇಲ್ಲಿ ಭಜನದೊಂದಿಗೆ ವಾದ್ಯಗಳೊಂದಿಗೆ ಸ್ವಾಗತ ಮಾಡಿ ತದನಂತರ ಜನ್ಮಕಾಳವನ್ನು ಮಾಡಲಾಯಿತು. ನಂತರ ಸುಂಟಡ ಪ್ರಸಾದ, ಮಂಗಳಾರತಿ ಹಾಗೂ ಮಹಾಪ್ರಸಾದ ಆಯೋಜನೆ ಮಾಡಲಾಯಿತು. ದೇಣಿಗೆ ಕೊಟ್ಟಂಥ ದೇಣಿಗೆದಾರರಿಗೆ ಸತ್ಕಾರ ಮಾಡಲಾಯಿತು. ವೀರಶೈವ ಸಮಾಜ ಕನಗಲ ಮತ್ತು ಬಸವ ಕಮಿಟಿ ಕನಗಲಾದ ಸಮಸ್ತ ಭಕ್ತಾದಿಗಳು ಗ್ರಾಮಸ್ಥರು ಒಗ್ಗಟ್ಟಾಗಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿದರು. ಬಸವ ಅಂದರೆ ಸಾಮಾಜಿಕ ಕ್ರಾಂತಿ ಸೂರ್ಯ, ಬಸವ ಅಂದರೆ ವಚನ ಸಾಹಿತ್ಯದ ಭಂಡಾರ, ಬಸವ ಅಂದರೆ ಕಾಯಕ, ಬಸವ ಅಂದರೆ ಅನುಭವ, ಬಸವ ಜಯಂತಿ ಅಂದರೆ ವಚನ ಸಾಹಿತ್ಯದ ವಿಚಾರಗೋಷ್ಠಿ ಪ್ರಸಾರದ ಮೂಲಕ ಆಚರಣೆ ಮಾಡುವುದು. ಬಸವಣ್ಣನವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದು ಸಾರಿ ಜನರಲ್ಲಿ ಭಕ್ತಿ ಭಾವ ಹುಟ್ಟಿಸಿದರು. ಕೈಲಾಸ ಎಂಬುದು ಬೇರೆಯಲ್ಲಿಯೂ ಇಲ್ಲ, ಕಾಯಕವೇ ಕೈಲಾಸ ಎಂದು ಸಾರಿ ಕಾಯಕದ ಮಹತ್ವವನ್ನು ತಿಳಿಸಿಕೊಟ್ಟ ಕಾಯಕ ಯೋಗಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣವರ ಸಂಸ್ಕೃತಿ, ಅವರ ವಚನ ಸಾಹಿತ್ಯ ಇಂದಿಗೂ ಅಜರಾಮರವಾಗಿದೆ. ಇಂದಿನ ಯುವಕರಿಗೆ ಇದು ಮಾದರಿಯಾಗಿದೆ. ಈ ಒಂದು ಬಸವೇಶ್ವರ ಜಯಂತಿಯ ಅಂಗವಾಗಿ ಕನಗಲಾದಲ್ಲಿ ಅತಿ ಹಬ್ಬದ ವಾತಾವರಣ, ಉತ್ಸಾಹದ ವಾತಾವರಣ, ಭಕ್ತಿಯ ವಾತಾವರಣ ನೋಡಲು ಕಣ್ತುಂಬ ಕಾಣುತ್ತಿತ್ತು. ಮಹಾಪ್ರಸಾದ ವಿತರಣೆ, ನಂತರ ಅನೇಕ ವಿವಿಧ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ, ಹೀಗೆ ವಿವಿಧ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್ ಕನಗಲ. श्री जगज्योति बसवेश्वर महाराज की